ಕನ್ನಡಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ವೀಡಿಯೋ, ಹೊಸ ಕಾಮಿಡಿ, ಹೊಸ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರಿಸಿರ್ತೀನಿ. ಮತ್ತು ಹೋದ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನೋ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಈಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗಾಯ್ಸ್. ಓಕೆ, ಇದು ಹೆಂಗೆ ಅಂದರೆ ಇದು ಟೈಟಲ್ ಕೊಡಬೇಕಲ್ವಾ, ಅದಕ್ಕೆ ದ ಟೆಕ್ ಹೋಟೆಲ್ ಅಂತ ಇರುತ್ತೆ. ಓಕೆ, ಈ ಟೈಟಲ್ ಹೆಸರು ಟೆಕ್ ಹೋಟೆಲ್ ಅಂತ. ಅದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ, ಪುಟ್ಟಣ್ಣ, ಸ್ಯಾಂಡಿ, ತಿಮ್ಮ ಅಂತ. ಓಕೆ, ಪುಟ್ಟಣ್ಣ ಹೆಂಗೆ ಅಂದರೆ ಹೋಟೆಲ್ ಮಾಲೀಕ, ತುಂಬ ಹಳೆ ಕಾಲದವನು, ಆದರೆ ಪೋಸ್ ಆಗಿ ಆಧುನಿಕತೆ ತೋರಿಸ್ತಾನೆ. ಇದು ಈ ಥರ ಅವನ ಕ್ಯಾರೆಕ್ಟರ್ಸ್ ಹಿಂಗಿದೆ. ಓಕೆ, ನೆಕ್ಸ್ಟು ಸ್ಯಾಂಡಿ ಅಂತ, ಸಿಟಿಯಿಂದ ಬಂದಿರೋ ಕಸ್ಟಮರ್ನ ಇವನಿಗೆ ಅತಿಯಾದ ಶೋಕಿ, ಅವ್ರು ಮಾಡಿರೋ ಶೋಕಿನ ಇವನು ಮಾಡಬೇಕು ಅಂತ ಹಂಗೆ ಅಂದ್ಕೊಂಡು ಆ ಲೆವೆಲ್ಗೆ ಹಂಗೆ ಥಿಂಕ್ ಮಾಡ್ತಿದ್ದಾನೆ. ಓಕೆ, ನೆಕ್ಸ್ಟು ತಿಮ್ಮ ಅಂತ, ಹೋಟೆಲ್ ಸರ್ವರ್ ಅವನು. ಇವನಿಗೆ ಕಿವುಡು ಕೇಳೋದು ಒಂದು, ಮಾಡೋದು ಇನ್ನೊಂದು. ಕಿವಿ ಕೇಳೋದು ಒಂದು ಇವನಿಗೆ, ಆದರೆ ಮಾಡೋದು ಬೇರೆ. ಓಕೆ, ಈಗ ಶುರು ಮಾಡೋದು. ಪುಟ್ಟಣ್ಣ, ಬನ್ನಿ ಸರ್ ಬನ್ನಿ, ಇದು ನಮ್ಮ ಹಳೆಯ ಮೊದಲ ವೈರ್ಲೆಸ್ ಹೋಟೆಲ್. ಇಲ್ಲಿ ಎಲ್ಲವೂ ಗಾಳಿಯಲ್ಲೇ ನಡೆಯುತ್ತೆ. ಸ್ಯಾಂಡಿ, ವಾವ್, ಹಾಗಾದರೆ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಕೊಡಿಸಿ, ಶುಗರ್ಲೆಸ್ ಆಗಿದರಲ್ಲಿ. ಪುಟ್ಟಣ್ಣ, ತಿಮ್ಮ, ಸಾಹೇಬರಿಗೆ ಬಂದು ಶುಗರ್ಲೆಸ್ ಕಾಫಿ ತಗೊಂಡು ಬಾ. ತಿಮ್ಮ, ಏನಂದರೆ ಕುಡಿಯೋ ಬಿಸಿ ನೀರು ತರಬೇಕಾ? ಸರಿ, ತರ್ತೀನಿ. ಸ್ಯಾಂಡಿ, ಅಲ್ಲ ಮಾಲೀಕರೇ, ಇವನೇನು ನೀರು ತರ್ತೀನಿ ಅಂತ ಇದ್ದಾನಾ? ಪುಟ್ಟಣ್ಣ, ಅದು ಹಾಗೆ ಸರ್, ನಮ್ಮಲ್ಲಿ ಆರ್ಡರನ್ನು ಕೋಡ್ ವರ್ಡ್ ಅಲ್ಲಿ ತಗೋತೀವಿ. ನೀವು ಕಾಫಿ ಅಂದರೆ ಅವರು ನೀರಂತಾರೆ, ಆದರೆ ತರೋದು ಕಾಫಿನೇ. ಸೊ ಒಂಥರ ಟಿಸ್ಟಾಗಿ, ಒಂಥರ ಡಿಫ್ರೆಂಟ್ ಆಗಿದೆ ಹೋಟ್ಲು. ಓಕೆ, ಮುಂದೆ ಗೊತ್ತಾಗುತ್ತೆ. ತಿಮ್ಮ, ಒಂದು ಲೋಟ್ ಬಿಸಿ ಬಿಸಿ ಸಾಂಬಾರು ತಂದು ಸ್ಯಾಂಡಿ ಕೈಗೆ ಕೊಡ್ತಾನೆ. ಸ್ಯಾಂಡಿ, ಅಯ್ಯೋ, ಇದೇನು ಸಾಂಬಾರು ತಂದಿದ್ದಾನೆ, ಇದು ಕಾಫಿನಾ? ತಿಮ್ಮ, ಹೌದು ಸರ್, ಇವತ್ತು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ, ಹಾಗೆ ಬಿಡಿ. ಪುಟ್ಟಣ್ಣ, ನೋಡಿ ಸರ್, ನಮ್ಮ ಹೋಟೆಲ್ ಸೆಲ್ಫಾಲಿಟ್ ಸಾಂಬಾರ್ ಫ್ಲೇವರ್ ಇರೋ ಕಾಫಿ ಇದು. ಇದನ್ನು ಕುಡಿದಿದ್ರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಸ್ಯಾಂಡಿ, ನನಗೆ ಫಾಲೋವರ್ಸ್ ಬೇಡ, ಫಸ್ಟ್ ಹಾಸ್ಪಿಟಲ್ ಅಡ್ರೆಸ್ ಕೊಡಿ. ನನಗೆ ಫಾಲೋವರ್ಸ್ ಬೇಡ, ಫಸ್ಟು ಹಾಸ್ಪಿಟಲ್ ಅಡ್ರೆಸ್ ಕೊಡಿ, ನಾನು ಹೋಗಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ಹೇಳ್ಬೋದು ಬರೀ ಕಾಮಿಡಿ ಮಾಡ್ತಿದ್ರೆ ಸ್ವಲ್ಪ ಮೆಸೇಜ್ ಕಮ್ಮಿ ಆಯಿತು ಅಂತ, ಆದರೆ ಇದರಲ್ಲಿ ಒಂದು ಮೆಸೇಜ್ ಗುಟ್ಟಾಗಿದೆ. ಯಾರಿಗೆ ಅರ್ಥ ಆಗಿದೆಯೋ ಒಲ್ಲೊಂದು ಬೆಟ್ಟ, ಯಾರು ಅರ್ಥ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ನೋಡೋಣ ಮತ್ತೆ. ಓಕೆ, ಇದರಲ್ಲಿ ಮೇಯ್ನ್ ಮೆಸೇಜ್ ಏನು ಅಂದರೆ, ದ ಥಿಂಗ್ ಹೋಟೆಲ್ಸ್, ಈಗ ನೀವು ಚಿಕ್ಕ ಅಂಗಡಿಗೆ ಹೋದರೂ ತಿನ್ನೋ ಊಟನೇ, ದೊಡ್ಡ ಅಂಗಡಿಗೆ ಹೋದರೂ ತಿನ್ನೋ ಊಟನೇ. ಆದರೆ ಕೆಲವ್ರು ಏನು ಮಾಡ್ತಾರೆ, ಟೆಕ್ಕವರು ಈ ಚಿಕ್ಕ ಅಂಗಡಿಗೆ ಹೋಗ್ಬಾರ್ದಾ ಅಂತ ಥಿಂಕ್ ಮಾಡ್ತಾರೆ. 2 ಥಿಂಕ್ಸ್ ಮಾಡ್ತಾರೆ, 2 ಸತಿ ಥಿಂಕ್ ಮಾಡ್ತಾರೆ, ಹೋಗ್ಬೇಕಾ ಹೋಗ್ಬಾರ್ದಾ ಅಂತ. ದೊಡ್ಡವ್ರು ಏನು ಮಾಡ್ತಾರೆ, ದೊಡ್ಡ ಸಿಕ್ತು ಅಂತ ಹೇಳ್ತಾರೆ. ಚಿಕ್ಕವ್ರಿಗೆ ಓಕೆ, ಅವ್ರೇನು ಒಂದು ದೊಡ್ಡ ಚಿಕ್ಕ ಹೋಟ್ಲೇ ಆದರೆ ದೊಡ್ಡ ಹೋಟ್ಲು ಸಿಕ್ತು ಹಂಗೆ. ಸೊ ಅರ್ಥ ಮಾಡ್ಕೊಳ್ಳಿ. ಆದರೆ ಗೊತ್ತು, ಈಗ ಕೆಲವ್ರು ಹೇಳ್ಬೋದು, ಈಗ ಬ್ರೋ ಈಗ ಚಿಕ್ಕ ಹೋಟ್ಲಾದ್ರೆ ಕ್ವಾಲಿಟಿ ಚೆನ್ನಾಗಿ ಮಾಡಲ್ಲ, ಹಂಗೆ ಕೈಯಲ್ಲಿ ತೊಯ್ಯಲ್ಲ, ಹಂಗೆ ಮಾಡ್ತಾರೆ. ಎಸ್, ಇಟ್ಸ್ ಫ್ಯಾಕ್ಟ್, ಇಟ್ಸ್ ಅ ಟ್ರೂ ಥಿಂಗ್. ಬಟ್ ಫೇಮಸ್ ಆಗಿರುತ್ತೆ. ಈಗ ಕೆಲವು ಹೋಟ್ಲು, ಚಿಕ್ಕ ಹೋಟ್ಲೆ ಫೇಮಸ್ ಆಗಿರುತ್ತೆ, ತುಂಬ ಫೇಮಸ್ ಆಗಿರುತ್ತೆ, ಅದನ್ನ ನೀವು ತಿನ್ನೋಕ್ಕೆ ಹೋಗಲ್ಲ ಕೆಲವರು. ಅಂದರೆ ನಾನು ಹೇಳ್ತಿರೋದು ಹಂಗೆ ಅಂದರೆ, ಚೆನ್ನಾಗಿ ಇಲ್ದಿರೋ ತಿನ್ನಿ. ಮತ್ತು ನೀವೇನು ಅರ್ಥ ಮಾಡ್ಕೋತೀರಲ್ವ, ಹಂಗೆ ಅರ್ಥ ಮಾಡ್ಕೋಬೋದು ನೀವು. ಚೆನ್ನಾಗಿಲ್ದಿರೋ ತಿನ್ನಿ, ಚೆನ್ನಾಗಿ ಕೈ ತೊಳೆದಿರೋ ತಿನ್ನಿ, ಎಲ್ಲ ಗುಡ್ ಕ್ವಾಲಿಟಿ ಇಲ್ದಿರೋ ತಿನ್ನಿ ಅಂತ ನಾನು ಹೇಳ್ತಿಲ್ಲ. ನಾನು ಹೆಂಗೆ ಹೇಳ್ತಿದ್ದೀನಿ ಅಂದರೆ, ಚಿಕ್ಕ ಹೋಟೆಲಲ್ಲಿ ಅದು ತುಂಬ ಫೇಮಸ್ ಆಗಿರಲಿ ನಿಮಗೇನಾದರೂ ಗೊತ್ತಿದ್ದರೆ, ನಿಮಗೇನಾದರೂ ಅನಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ರುಚಿಕರವಾಗಿದೆ ಅಂತ ಅಂದರೆ
ಕೆಲವರು ಓಕೆ, ಈಗ ನಾನು ಚಿಕ್ಕ ಹುಡುಗ ಅನ್ನೋ ಬದಲು ಪೂರ್ ಫ್ಯಾಮಿಲಿ ಅಂತ ಹೇಳ್ತೇನೆ. ಇನ್ನೊಬ್ಬರು ನನ್ನ ಫ್ರೆಂಡು ರಿಚ್ ಫ್ಯಾಮಿಲಿ ನಾನು ಹೇಳ್ತೇನೆ. ಈಗ ನಮ್ಮೂರಲ್ಲಿ ಫಾರ್ ಎಕ್ಸಾಂಪಲ್ ಕೈಕಂಡಳ್ಳಿ ತುಂಬ ಫೇಮಸ್ ಹೋಟ್ಲು ಅಂತ ಯಾವುದಂತ ಕೇಳ್ತೇನೆ. ಓಕೆ, ಫೇಮಸ್ ಹೋಟ್ಲು ಯಾವುದಂತ ಇಕ್ಕಣ, ಒಂದು ಅಂಬುಡ್ ದಮ್ ಬಿರಿಯಾನಿ ಅಂತ ಇಕ್ಕಿರೋಣ. ಓಕೆ, ಆಮೇಲೆ ನಾನು ಹಿಂಗೆ ಹೇಳ್ತೀನಿ, ಬ್ರೋ ಅಂಬುಡ್ ದಮ್ ರಿಚ್ ಪರ್ಸನ್ಗೆ ಹೇಳ್ತೀನಿ, ಈಗ ಬ್ರೋ ಅಂಬುಡ್ ದಮ್ ಬಿರಿಯಾನಿಗೆ ಹೋಗೋಣ, ಇಲ್ಲಿ ಚೆನ್ನಾಗಿದೆ, ಅದು ಸ್ವಲ್ಪ ಚಿಕ್ಕ ಹೋಟ್ಲಾ ಬೇಡ ಬ್ರೋ, ನೀನು ಹೋಗಿ ತಿನ್ಕೋಬಾ ಅಲ್ವಾ. ಎಲ್ರು ಮಾಡಿರ್ತಾರೆ ಅಲ್ವಾ, ಅಂದರೆ ದುಡ್ಡು ರಿಚ್ ಪರ್ಸನ್, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಸರ್ವ್ ಮಾಡ್ತಾರೆ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದು ಚಿಕ್ಕ ಹೋಟ್ಲು, ಅದು ಸೈಜ್ ನೋಡಿ ಮಾಡ್ತಾರೆ. ದ್ಯಾಟ್ ಈಸ್ ನಾಟ್ ದ ರೈಟ್ ಥಿಂಗ್ ವಿಚ್ ಯು ಗೈಸ್ ಡೂ. ಆ್ಯಂಡ್ ರಿಚ್ ಆರ್ ಪೂರ್, ಯು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಎನಿ ಒನ್ ಬೈ their sizes, but they only by the love, the way they serve, the way they treat you, the way they care you. ಅರ್ಥವಾಯ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗಿರೋದು ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಮತ್ತು ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ತಾ ಧನ್ಯವಾದಗಳು ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ ಕರ್ನಾಟಕ.